ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್, ಮೋಟಿವೇಶ್ನಲ್ ಸೆಲೆಬ್ರೇಟರ್. ನೀವು ಅತಿಯಾಗಿ ಆಲೋಚನೆ ಮಾಡ್ತಾ ಇದ್ದೀರಾ? ದಿನ ಪೂರ್ತಿ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಅಥವಾ ಯಾವುದಾದ್ರೂ ಒಬ್ಬ ವ್ಯಕ್ತಿ ಬಗ್ಗೆನೇ ನಿಮ್ಮ ತಲೆಯಲ್ಲಿ ಆಲೋಚನೆಗಳು ಓಡ್ತಾ ಇದೆಯಾ? ಈ ರೀತಿ ಅತಿಯಾಗಿ ಆಲೋಚನೆ ಮಾಡೋದ್ರಿಂದ ಏನು ತೊಂದರೆಗಳಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ. ಮೊದಲನೇದಾಗಿ, ಅತಿಯಾಗಿ ಆಲೋಚನೆ ಮಾಡೋದ್ರಿಂದ ನೀವು ಮೆಂಟಲಿ ವೀಕ್ ಆಗ್ತೀರಾ. ಮೆಂಟಲಿ ವೀಕ್ ಆದಾಗ ಏನು ಅನಿಸುತ್ತೆ ಅಂದರೆ, ನೀವು ಯಾವುದೇ ಒಂದು ಕೆಲಸ ಮಾಡ್ತಾಯಿದ್ರೆ ಇದು ಸರಿನೋ ತಪ್ಪೋ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಅದರ ಜೊತೆಗೆ ನೀವು ಯಾವುದಾದ್ರೂ ಒಂದು ಡಿಸಿಷನ್ಸ್ನ ತಗೊಳ್ಬೇಕು ಅಂತಂದರೆ ನೀವು ಕಾನ್ಫಿಡೆಂಟಾಗಿ ಆ ಡಿಸಿಷನ್ಸ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ನಿಮ್ಮ ಅತಿಯಾದ ಆಲೋಚನೆ ನಿಮ್ಮ ಮೈಂಡನ್ನು ವೀಕ್ ಮಾಡಿರುತ್ತೆ. ಇನ್ನು ಎರಡನೆಯದಾಗಿ, ನೀವು ಫಿಸಿಕಲಿ ತುಂಬ ಸುಸ್ತಾಗಿರೋ ರೀತಿ ಕಾಣಿಸ್ತೀರ. ಆ ದಿನದಲ್ಲಿ ನೀವು ನಿಮ್ಮ ದೇಹಕ್ಕೆ ಶ್ರಮ ಆಗೋ ರೀತಿ ಯಾವ ಕೆಲಸನೂ ಮಾಡಿರೋದಿಲ್ಲ, ಆದರೂ ನೀವು ತುಂಬ ನಿಶ್ಶಕ್ತರಾಗಿ ಕಾಣಿಸ್ತೀರ. ಯಾಕೆ ಅಂತಂದರೆ, ನೀವು ಮಾಡ್ತಾ ಇರುವ ಆ ಅತಿಯಾದ ಆಲೋಚನೆ ನಿಮ್ಮ ದೇಹದಲ್ಲಿರುವ ಶಕ್ತಿನ ಕುಗ್ಗಿಸಿರುತ್ತೆ. ನೀವು ಆ ದಿನದಲ್ಲಿ ಮಾಡಬೇಕಾಗಿರೋ ಮುಖ್ಯ ಕೆಲಸನ ಯಾವ ಕೆಲಸ ಮಾಡೋದಕ್ಕೂ ನಿಮಗೆ ಆಸಕ್ತಿ ಇರೋದಿಲ್ಲ. ಅದರ ಬದಲಿಗೆ ಆ ಕೆಲಸಗಳನ್ನೆಲ್ಲ ನೀವು ಮುಂದೂಡ್ತಾ ಬರ್ತಾ ಇರ್ತೀರ. ಆ ದಿನದಲ್ಲಿ ಬರೀ ದಿನಚರಿಯ ನಾರ್ಮಲ್ ಕೆಲಸಗಳನ್ನು ಮಾಡ್ತಾ ಇರ್ತೀರ. ಆ ಕೆಲಸಗಳನ್ನ ಮಾಡುವಾಗ್ಲೂ ನೀವು ಅದೇ ಆಲೋಚನೆಯಲ್ಲಿ ಇರ್ತೀರ. ಈ ರೀತಿಯ ಅನುಭವ ನಿಮ್ಮಲ್ಲೂ ತುಂಬ ಜನಕ್ಕೆ ಬಂದಿರುತ್ತೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಅಂತಂದರೆ, ನೀವು ಮಾಡ್ತಾ ಇರುವ ಅತಿಯಾದ ಆಲೋಚನೆ ನಿಮಗೆ ಯಾವ ಕೆಲಸನೂ ಮಾಡೋದಕ್ಕೆ ಬಿಡೋದಿಲ್ಲ. ಯಾಕೆ ಅಂದರೆ, ನಿಮ್ಮ ಶಕ್ತಿನ ನಿಮ್ಮ ಆಲೋಚನೆಗಳು ಕುಗ್ಗಿಸಿರುತ್ತೆ. ನಿಮ್ಮ ಎಲ್ಲ ಕೆಲಸಗಳನ್ನು ಮುಂದೂಡ್ತಾ ಬಂದಿರುತ್ತೆ. ಸಾಮಾನ್ಯವಾಗಿ ಈ ಅತಿಯಾಗಿ ಆಲೋಚನೆ ಮಾಡೋರು ತಮ್ಮ ಭೂತಕಾಲದಲ್ಲಿ ನಡೆದೋಗಿರುವ ಘಟನೆಗಳು ಅಥವಾ ಫಾಸ್ಟಲ್ಲಿ ನಡೆದೋಗಿರೋದ್ರ ಬಗ್ಗೆನೇ ತುಂಬ ಆಲೋಚನೆ ಮಾಡ್ತಾ ಇರ್ತಾರೆ. ಯಾಕೆ ಅಂತಂದರೆ, ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿರುತ್ತೋ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿರೋದಿಲ್ಲ. ನೀವು ಅಂದುಕೊಂಡಂತೆ ಆ ಘಟನೆಗಳು ನಡೆದಿರೋದಿಲ್ಲ. ಅಥವಾ ಯಾವುದಾದ್ರೂ ಒಬ್ಬ ವ್ಯಕ್ತಿ ನೀವು ಅಂದ್ಕೊಂಡಂಗೆ ನಿಮ್ಮ ಜೊತೆ ನಡ್ಕೊಂಡಿರೋದಿಲ್ಲ. ಅದಕ್ಕೋಸ್ಕರ ಆ ವಿಷಯಗಳ ಬಗ್ಗೆನೇ ನೀವು ಅತಿಯಾಗಿ ಆಲೋಚನೆ ಮಾಡ್ತಾ ಇರ್ತೀರ. ಆಲ್ರೆಡಿ ಆ ವಿಷಯಗಳು ನಡೆದೋಗಿದೆ, ಅದು ನಿಮ್ಮ ಸರಿಪಡಿಸೋದಕ್ಕೆ ಆಗೋದಿಲ್ಲ, ಅದು ನಿಮ್ಮ ಕಂಟ್ರೋಲಲ್ಲಿಲ್ಲ. ಅದರ ಬಗ್ಗೆ ನೀವು ಅತಿಯಾಗಿ ಆಲೋಚನೆ ಮಾಡೋದರಿಂದ ಯಾವುದೇ ಪ್ರಯೋಜನ ಇಲ್ಲ. ಆ ಅತಿಯಾಗಿ ಆಲೋಚನೆ ಮಾಡೋದ್ರಿಂದ ನಿಮ್ಮ ಸಮಸ್ಯೆನೂ ಪರಿಹಾರ ಆಗೋದಿಲ್ಲ. ಅದರ ಬದಲು ಇನ್ನೂ ನಿಮ್ಮ ಮೆಂಟಲ್ ಹೆಲ್ತು ಕೆಡ್ತಾ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಅದ್ರ ಬಗ್ಗೆನೇ ಯೋಚನೆ ಮಾಡೋದನ್ನು ಬಿಟ್ಟು ಮುಂದೆ ಏನು ಮಾಡಬೇಕು ಅಥವಾ ಮುಂದೆ ಏನಾದರೂ ಒಂದು ನಾವು ಡಿಸಿಷನ್ನ ತಗೊಳ್ಬೇಕಾಗಲಿ ಅಥವಾ ಯಾವುದಾದ್ರೂ ನಿಮ್ಮ ಒಂದು ಘಟನೆ ನಡಿಬೇಕಾದರೆ ಮುನ್ನೆಚ್ಚರಿಕೆಯಿಂದ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ಉತ್ತಮ. ಇನ್ನೂ ಕೆಲವರು ತಮ್ಮ ಫ್ಯೂಚರ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇರ್ತಾರೆ. ಆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋ ಯೋಚನೆಗಳು ಪಾಸಿಟಿವ್ ಆಗಿದ್ದರೆ ಯಾವುದೇ ರೀತಿ ತೊಂದರೆ ಇಲ್ಲ. ಅದೇ ಯೋಚನೆಗಳು ನೆಗೆಟಿವ್ ಆಗಿದ್ದರೆ ಖಂಡಿತ ನಿಮಗೆ ತೊಂದರೆ ಆಗುತ್ತೆ. ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾಯಿದ್ರೆ ನಿಮ್ಮಲ್ಲಿ ಭಯ ಅನ್ನೋದು ಜಾಸ್ತಿ ಆಗುತ್ತೆ. ಮುಂದೆ ನನಗೇನಾದರೂ ತೊಂದರೆ ಆಗುತ್ತೇನೋ, ನನಗೆ ಕಷ್ಟ ಬರುತ್ತೇನೋ, ನಮ್ಮ ಮನೆಯವ್ರಿಗೇನಾದರೂ ತೊಂದರೆ ಆಗುತ್ತೇನೋ, ಅಥವಾ ನಾನು ಯಾವುದಾದ್ರೂ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀನಿ ಅದರಲ್ಲೇನಾದರೂ ಫೇಲ್ ಆಗ್ತೀನೋ, ನನಗೆ ಅದರಲ್ಲೇನಾದರೂ ನಷ್ಟ ಆಗುತ್ತೇನೋ, ಈ ರೀತಿಯ ಒಂದು ನೆಗೆಟಿವ್ ಆಲೋಚನೆಗಳು ನಿಮ್ಮಲ್ಲಿ ಅತಿಯಾದ ಆಲೋಚನೆಯನ್ನು ಸೃಷ್ಟಿ ಮಾಡುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಪಾಸಿಟಿವ್ ಆಗಿ ಆಲೋಚನೆ ಮಾಡಬೇಕಾದ್ರೆ ಆ ಯೋಚನೆ ತುಂಬ ಹೊತ್ತು ಆಲೋಚನೆ ಮಾಡೋದಿಲ್ಲ. ಅದೇ ನೆಗೆಟಿವ್ ಆಗಾದರೆ ಅದೇ ಒಂದು ಯೋಚನೆನ ದಿನ ಪೂರ್ತಿ ಅದರ ಬಗ್ಗೆನೇ ಅಥವಾ ಅದೇ ಯೋಚನೆನ ನೆಕ್ಸ್ಟ್ ಡೇನೂ ಕಂಟಿನ್ಯೂ ಆಗ್ತಾ ಇರುತ್ತೆ. ಈ ರೀತಿ ನೀವು ನೆಗೆಟಿವ್ ಆಗಿ ಆಲೋಚನೆ ಮಾಡೋದ್ರಿಂದ ಒಬ್ಬ ನೆಗೆಟಿವ್ ಪರ್ಸನ್ ಆಗಿ ನೀವು ರೆಡಿ ಆಗ್ತೀರ. ನೀವು ನೆಗೆಟಿವ್ ಯೋಚನೆಯಿಂದ ನೆಗೆಟಿವ್ ಪರ್ಸನ್ ಆಗಿ ನೀವು ಮಾಡೋ ಕೆಲಸಗಳೆಲ್ಲ ನೆಗೆಟಿವ್ ರಿಸಲ್ಟ್ನೇ ಕೊಡ್ತವೆ. ಇನ್ನೂ ಮುಖ್ಯವಾದ ವಿಷಯ ಅಂತಂದರೆ, ನೀವು ಅತಿಯಾಗಿ ಆಲೋಚನೆ ಮಾಡ್ತಾಯಿದ್ರೆ ನೀವು ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋಕ್ಕಾಗೋದಿಲ್ಲ. ನೀವು ಪ್ರೆಸೆಂಟ್ ಮೂಮೆಂಟಲ್ಲಿಲ್ಲ. ನೀವು ಯಾವುದೋ ಒಂದು ಕೆಲಸ ಮಾಡ್ತಾಯಿದ್ದೀರಾ, ಎಲ್ಲೋ ಬೇರೆ ಕಡೆ ಯೋಚನೆ ಮಾಡ್ತಾಯಿದ್ದೀರಾ ಅಂದರೆ ನೀವು ಆ ಪ್ರೆಸೆಂಟ್ ಮೂಮೆಂಟ್ನಾಗಲಿ ಆ ಕೆಲಸನಾಗಲಿ ನೀವು ಎಂಜಾಯ್ ಮಾಡೋಕ್ಕಾಗೋದಿಲ್ಲ. ನೀವು ಆ ಪ್ರೆಸೆಂಟ್ ಮೂಮೆಂಟಲ್ಲಿ ಇಲ್ಲದೆ ನಿಮ್ಮ ಯೋಚನೆ ಬೇರೆ ಕಡೆ ಇದ್ದಾಗ ಆ ಕೆಲಸ ಕೂಡ ನಿಮಗೆ ಒಳ್ಳೆಯ ರಿಸಲ್ಟನ್ನು ಕೊಡೋದಿಲ್ಲ. ಅದಕ್ಕೋಸ್ಕರ ಈ ಅತಿಯಾದ ಆಲೋಚನೆಯನ್ನು ಕಡಿಮೆ ಮಾಡಿ ಆದಷ್ಟು ನೀವು ಪ್ರೆಸೆಂಟ್ ಮೂಮೆಂಟಲ್ಲಿದ್ದರೆ ನೀವು ಲೈಫಲ್ಲಿ ಹ್ಯಾಪಿಯಾಗಿರ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.